ಚಾಲು ಮಾಡ್ತೀನಿ ಮಾಡ್ತಾರೆ ನೋಡಪ್ಪ, ನಮ್ಮದು ಈ ಥರ ಇದೆ ಕೆಲಸ. ನೋಡಿ, ಕಬ್ಬು ತೋರಿಸ್ರಿ ರೈತರಿಗೆ. ಇದೆಲ್ಲ ನೋಡಲಿ, ರೈತರ ಮಕ್ಕಳೆಲ್ಲ ನೋಡಲೇಬೇಕು. ಮುಂದೆ ಎಲ್ಲ ರೈತರ ಮಕ್ಕಳು ಅವ್ರಿಗೂ ಇಂಥ ಕೆಲಸ ಮಾಡಲೇಬೇಕು. ಸುಮ್ಮನೆ ಅಲ್ಲೋದೆ ಇಲ್ಲೋದೆ ಅಂದ್ಕೊಂಡು ಇದು ಮಾಡೋದಲ್ಲ. ಇಲ್ಲಿ ದುಡಿಬೇಕಾಗ ಬಿಸಿಲಾಗ ದುಡಿಬೇಕು. ಬಿಸಿಲಾಗ ದುಡಿದ್ರಪ್ಪ ಅಂದ್ರೆ ಬಾಯಿ ಕೈ ಕೆಸರಾದರೆ ಬಾಯಿ ಮೊಸರಂತೆ ಅಂತ ದೊಡ್ಡವರು ಒಂದು ಗಾದೆಯನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಕಬ್ಬನ್ನು ಕಟ್ತಾ ಇದ್ದೀನಿ. ನೋಡಿ, ಹೇಗೆ ಕಟಾವು ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಬೆಳೆಸಿದ್ದಾರೆ ರೈತರು. ಬರ್ರಿ, ಅಲ್ಲಿ ಇಲ್ಲಿ ಹೋಗೋ ಬಂದು ಇಲ್ಲಿ ನಮ್ಮ ಹತ್ರ ಬರ್ರಿ, ಇಲ್ಲಿ ಕಬ್ಬು ಕಡೆ ಹೇಳ್ಕೊಡ್ತೀವಿ. ಮುಂಜಾನೆದ್ದು ಕುಂಬರಣ್ಣ ಹಾಡು ಬಾ ನಿಂಗಣ್ಣ ಅಂತೇಳಿ ಕಡಿಬೇಕು ಇಲ್ಲಿ ನಮ್ಮ ಥರ. ಸುಮ್ಮನೆ ಅಲ್ಲಿ ಓಡಾಡ್ತೀನಿ ಇಲ್ಲಿ ಓಡಾಡ್ತೀನಿ ಅಂತೇಳ್ಬಿಟ್ಟು ಟೈಮ್ ಯಾರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ದುಡಿದೆ ದುಡಿತಾ ಇರ್ಬೇಕೆಲ್ಲ. ದುಡಿದ್ರೇ ನಮಗೆ ರೊಕ್ಕ ಬರೋದು, ಎಲ್ಲ ಬರುತ್ತೆ. ದುಡ್ಡಿದ್ರೆ ದುನಿಯಾ, ದುಡ್ದಿದ್ರೆ ದುನಿಯಾ ಎಲ್ಲ ಅದಾಗುತ್ತೆ. ಹಾಗಾಗಿ ಸುಮ್ಮನೆ ಯಾರು ಇರೋ 4 ದಿನ ಯಾರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಬರ್ತೀವಿ, ನಾಳೆ ಹೋಗ್ತೀವಿ. ಹಾಗಾಗಿ ನಾವು ನೋಡಿ ಇಂಥ ಜೀವನ ಮಾಡ್ತಾಯಿದ್ದೀವಿ. ಸುಮಾರು ಒಂದು 20-25 ವರ್ಷ ಆಯ್ತು ಇವಾಗ ಕಬ್ಬು ಕಡಿಬೇಕಾದ್ರೆ. ಇದೇ ನಮ್ಮದು ಜೀವನ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, ಎಲ್ಲ ಸಣ್ಣ ಮಕ್ಕಳನ್ನೆಲ್ಲ ತೋರಿಸಿ. ನಮ್ಮ ಸಣ್ಣ ಮಕ್ಕಳೆಲ್ಲ ನೋಡಿ, ಅವರೆಲ್ಲರೂ ಅಲ್ಲೋಡೋ ನಮ್ಮಣ್ಣ 2 ಆಳಿಗೆ ಒಬ್ಬನೇ ಕಬ್ಬು ಕಡಿತಾನೆ. ಹಾಗಾಗಿ ನಾವು ನೋಡೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ನಮ್ಮಿಂದ ಕಬ್ಬು ಕಡಿತಾರೆ ಅವರು. ಹಾಗಾಗಿ ಯಾವ ಹೆಣ್ಮಕ್ಳಾದ್ರೂ ಎಲ್ಲ ದುಡಿಬೇಕು. ಸುಮ್ಮನೆ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರೆ ಮನೇಲಿ ಕುಂದು. ನಮ್ಮ ಹೆಣ್ಮಕ್ಳು ನೋಡಿ ತೋರಿಸೋಣ, ನಮ್ಮ ಹೆಣ್ಮಕ್ಳನ್ನೆಲ್ಲ ತೋರಿಸೋಣ ಹೆಂಗೆ ದುಡಿತಾವ್ರೆ ಅಂತ ತೋರಿಸೋಣ. ಹೆಂಗೆ ಕತ್ತೆ ಕಟ್ತಾರೆ, ಹೆಂಗೆ ಕಬ್ಬು ಕಡಿತಾವ್ರೆ. ಆಗ ಇಲ್ಲಿ ಇನ್ನೂ ಮುಂದುಗಡೆ ಇದ್ದಾರೆ ಜನ ನೋಡಿ, ಈ ಕಡೆನೂ ಕಡಿತಾವ್ರೆ. ಇಲ್ಲ ನಾವು ಎಲ್ಲಿರ್ತೀವಿ ಅಲ್ಲೇ ನಮ್ಮ ಜೊತೆನೇ ಇರ್ತಾರೆ. ಹಾಗಾಗಿ ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಬ್ಬು ಕಡೀರಿ, ಇಲ್ಲ ಏನೋ ಒಂದು ಕೆಲಸ ಮಾಡ್ತಾನೆ ಇರಿ, ಒಟ್ಟು ಕೆಲಸ ಮಾಡ್ತೀರಿ. ಹಾಗಾಗಿ 1-2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಾನು ಕಟಾವು ಮಾಡ್ಬೇಕು ಕಬ್ಬು. ಸರಿ, ಓಕೆ, ಬಾಯ್.